ಬೆಂಗಳೂರು ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಡಿ.ಕೆ. ಸುರೇಶ್ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ನಮ್ ಜೊತೆ ಅವರೇ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕನಕಪುರ ಅದು ಕೂಡ ನಿಮ್ಮ ಹುಟ್ಟೂರಿನಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದಿರಿ, ಏನ್ ಹೇಳ್ತೀವಿ? ಅಬ್ಬರ ಏನಿಲ್ಲ ರೀ, ನಂದು ಮಾಮೂಲಿ ಇದು. ಮಾಮೂಲಿ ನಮ್ಮೂರಲ್ಲಿ ನಾನು ಮಾತಾಡೋ ಶೈಲಿನೇ ಬೇರೆ, ನಾನು ಮಾತಾಡೋದು ಬೇರೆ. ಸ್ವಂತ ಊರು. ನಿಮ್ಮ ಮನೇಲಿ ಹೆಂಗಿರ್ತೀರಿ? ಸರಳತೆಯಿಂದ ಇರ್ತೀವಿ, ಹಂಗೆ ನಾವು ಸರಳತೆಯಿಂದ ಇದ್ದೀವಿ. ಈಗ ಜನ್ಮ ಕೊಟ್ಟಂತಹ, ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಸಾತ್ನೂರ್ನಲ್ಲೂ ಕೂಡ ನೀವು ಹೋಗಿದ್ರಿ. ಜನರು ಈ ಬಾರಿ ಎಷ್ಟು ಮತಗಳಿಂದ ಗೆಲ್ಲುವಂತ ನಿರೀಕ್ಷೆಯನ್ನ ಮಾಡ್ತಿದ್ರಿ? ಸಾತ್ನೂರ್ನಲ್ಲಿ ನಿಮ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಸ್ಥಳ, ಅಲ್ಲೂ ಕೂಡ ಹೋಗಿದ್ರಿ. ಜನರು ಈ ಬಾರಿ ಎಷ್ಟು ಮತಗಳಿಂದ ಗೆಲ್ಲಿಸುವ ನಿರೀಕ್ಷೆ ಇದೆ? ಹೆಂಗ್ ಲೆಕ್ಕ ಆಗ್ತದ್ರಿ? ತಟ್ಟೆ ಮರ ಏಟು ವೋಟ್ ಆದ್ಮೇಲೆ, ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ತದೆ. ಪ್ರಮುಖವಾಗಿ ದೇವೇಗೌಡರು ಕೂಡ ಈ ಒಂದು ಪ್ರಚಾರದಲ್ಲಿ ಭಾಗವಹಿಸಿದ್ರು. ಕನಕಪುರದಲ್ಲೂ ಕೂಡ ಬಂದು ಇಲ್ಲಿಯ ಮಹಾನ್ ಭಾವರು ಸಾಕಷ್ಟು ನಮ್ಗೆ ನೋವನ್ನ ಉಂಟು ಮಾಡಿದ್ದಾರೆ, ಹಾಗೆ ನನ್ನನ್ನು ಸೋಸಿಗೂ ಕೂಡ ಅವ್ರು ಕಾರಣ ಆಗಿದ್ರು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅವರು ನೋವು ಕೊಟ್ಟಿರೋದೇನ ನಿಮ್ಗೆ ಹೇಳ್ಬಿಟ್ರೆ, ಅವರು ನಮ್ಮ ಮೇಲೆ ಹಾಕಿದ ತೊಂದರೆ, ನೋವು, ಭಗವಂತ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಂಜುನಾಥ್ ಅವ್ರನ್ನ 3 ಜನರನ್ನ ನಿಲ್ಲಿಸಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಂತ ಮಹಾನ್ ಭಾವರನ್ನ ನಾವು ಸೋಲಿಸಬೇಕು ಈ ಬಾರಿ ಜನತೆ ಅಂತ ಕೇಳ್ಬೇಕು. ಕೇಳಲಿ ಅವ್ರ ಪಾಪ, ಅವರು ಆಸೆ ಪಡೋದು ತಪ್ಪು ಅಂತ ಹೇಳಕ್ಕಾಗ್ತದ? ಇದಿಷ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವೈರಸ್ ಜೊತೆ ಮೋಹನ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.